ಇನ್ನು ಬೆಂಗಳೂರಿನ ದೇಗುಲಗಳಲ್ಲೂ ಕೂಡ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ವಯಾಲಿಕಾವಲ್ಲ ವೆಂಕಟೇಶ್ವರ ದೇವಸ್ಥಾನ ಹಾಗೆ ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ನಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಚಾಮರಾಜಪೇಟೆಯ ಕೋಟೆ ವೆಂಕಟರಮಣ ದೇಗುಲ ಇಲ್ಲಿ ಮಧ್ಯರಾತ್ರಿಯಿಂದಲೇ ವೈಕುಂಠ ದ್ವಾರದ ಮೂಲಕ ದರ್ಶನವನ್ನ ಪಡೆಯಲಾಗ್ತಾ ಇದೆ. ತಿಮ್ಮಪ್ಪನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇವತ್ತಿನ ದಿನವನ್ನ ಬಹಳ ವಿಶೇಷ ಅನ್ನುವುದಾಗಿ ಪರಿಗಣಿಸಲಾಗುತ್ತೆ. ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನವನ್ನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ. ದೇವರ ದರ್ಶನವನ್ನ ಪಡೆದಲ್ಲಿ ಜೀವನ ಸುಗಮವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ದೇವರ ದರ್ಶನವನ್ನ ಪಡೆಯುವುದಕ್ಕೆ ವಿವಿಧ ದೇಗುಲಗಳಿಗೆ ಲಗ್ಗೆಯನ್ನ ಇಟ್ಟಿದ್ದಾರೆ. ವೈಕುಂಠ ಏಕಾದಶಿಯ ಪೂಜೆಯ ಪ್ರಯುಕ್ತ ವಯಾಲಿಕಾವಲ್ಲ ವೆಂಕಟೇಶ್ವರ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ನಲ್ಲಿ ವಿಶೇಷ ಪೂಜೆ ಇದೆ. ಜೊತೆಗೆ ಚಾಮರಾಜಪೇಟೆಯ ಕೋಟೆ ವೆಂಕಟರಮಣ ದೇಗುಲ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಬೆಳಗ್ಗೆಯಿಂದಲೇ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಪ್ರತಿನಿಧಿ ವಿನಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಇವತ್ತು ವಿಶೇಷವಾದಂತಹ ದಿನ ಆಗಿದ್ರಿಂದ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಕೂಡ ಇದಾಗಲೇ ಆರಂಭವಾಗಿದೆ. ಭಕ್ತರ ಸಂಖ್ಯೆ ಯಾವ ರೀತಿಯಾಗಿದೆ, ಜೊತೆಗೆ ಇದಕ್ಕೆ ಬೇಕಿರುವಂತಹ ವ್ಯವಸ್ಥೆಗಳಾಗಿದೆಯಾ, ಹೇಗೆ ಕಾಣಿಸ್ತಾ ಇದೆ ವಿನಯ್? ಚೈತ್ರ, ಇವತ್ತು ನಾಡಿನಾದ್ಯಂತ ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ವೈಕುಂಠ ಏಕಾದಶಿ ಅಂದ ತಕ್ಷಣ ಒಂದು ಹಬ್ಬದ ವಾತಾವರಣ. ಹೀಗಾಗಿ ರಾತ್ರಿಯಿಂದಲೇ ಸಾಕಷ್ಟು ಭಕ್ತಾದಿಗಳು ಕೂಡ ದೇವಸ್ಥಾನದ ಕಡೆ ಬರ್ತಾ ಇದ್ದಾರೆ. ಇನ್ನು ವಯಾಲಿಕಾವಲ್ಲಲ್ಲಿರುವಂತಹ ಟಿಟಿಡಿ ದೇವಸ್ಥಾನದಲ್ಲಿ ಸದ್ಯಕ್ಕೆ ನಾನಿದ್ದೀನಿ, ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ರೀತಿ ವೈಕುಂಠದ ಬಾಗಿಲು ಇವತ್ತು ಓಪನ್ ಆಗಿರುತ್ತೆ. ಹೀಗಾಗಿ ಇವತ್ತು ಆ ದ್ವಾರದ ಮೂಲಕ ದರ್ಶನವನ್ನ ಪಡೆದ್ರೆ ಸ್ವರ್ಗರ ಪ್ರಾಪ್ತಿ ಆಗುತ್ತೆ, ಜೊತೆಗೆ ಸಾಕಷ್ಟು ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆ ನೆಲೆಯಲ್ಲಿ ಸಾಕಷ್ಟು ಭಕ್ತರು ಇವತ್ತು ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ಶ್ರೀವಾರಿ ನಾರಾಯಣ ವೆಂಕಟೇಶ್ವರನ ದರ್ಶನವನ್ನು ಪಡೆದುಕೊಳ್ತಾರೆ. ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಕೂಡ ಇವತ್ತು ಸಾಕಷ್ಟು ದೇವಸ್ಥಾನಗಳು, ಟಿಟಿಡಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನವನ್ನ ಸೇರಿದಂತೆ ಭಾಗಶಃ ದೇವಸ್ಥಾನಗಳಲ್ಲಿ ಇದೇ ರೀತಿಯಂತಹ ಕ್ರೌಡ್ ಕೂಡ ಕಂಡು ಬರ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ. ಈಗಾಗಲೇ ಮಧ್ಯರಾತ್ರಿ 12 ಗಂಟೆಗೆ ದೇವಸ್ಥಾನವನ್ನು ಓಪನ್ ಮಾಡಲಾಗಿತ್ತು. 12 ಗಂಟೆಯಿಂದ ಶ್ರೀವಾರಿ ವೆಂಕಟೇಶ್ವರನಿಗೆ ವಿಶೇಷವಾದ ಅಲಂಕಾರ, ಪೂಜೆ, ಅಭಿಷೇಕ, ಅಲಂಕಾರದ ಬಳಿಕ 3:30 ಗಂಟೆಯ ಬಳಿಕ ಭಕ್ತರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇನ್ನು ಸಾಕಷ್ಟು ದೇವಸ್ಥಾನವನ್ನು ಕೂಡ ಹೂವಿನಿಂದ ಶೃಂಗಾರ ಮಾಡಲಾಗಿದೆ. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಏನು ಯೋಗ ನಿದ್ರೆಯಲ್ಲಿದ್ದಂತಹ ವೆಂಕಟೇಶ್ವರ ಅವರು ದರ್ಶನವನ್ನು ಮಾಡೋದಕ್ಕಾಗಿ, ವೆಂಕಟೇಶ್ವರನ ದರ್ಶನವನ್ನು ಮಾಡೋದಕ್ಕಾಗಿ ಕೋಟ್ಯಾನು ಕೋಟಿ ಭಕ್ತರು ಕೂಡ ಇವತ್ತು ಕ್ಯೂನಲ್ಲಿ ನಿಂತಿರ್ತಾರೆ. ಹೀಗಾಗಿ ಸಾಕಷ್ಟು ಭಕ್ತರು ಕೂಡ ಈ ಇವತ್ತಿನ ದಿನ ದರ್ಶನವನ್ನು ಪಡೆದ್ರೆ ಒಂದು ಮುಕ್ತಿ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ನೋಂತಹ ಸಾಕಷ್ಟು ನಂಬಿಕೆ ಹಿನ್ನೆಲೆಯಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಭಕ್ತಾದಿಗಳಿದ್ದಾರೆ. ಇನ್ನು ದೇವರ ದರ್ಶನಕ್ಕೆ 2 ರೀತಿಯಂತ ಪ್ರತ್ಯೇಕವಾದ ಕ್ಯೂಗಳನ್ನು ಮಾಡಲಾಗಿದೆ. ಒಂದು VIP ಕ್ಯೂ, ಮತ್ತೊಂದು ಜನಸಾಮಾನ್ಯರ ಕ್ಯೂ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಅವರಿಗೆ ಯಾವುದೇ ರೀತಿಯಂತ ನೂಕುನುಗ್ಗಲು ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುತ್ತದೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.